ಇಂಗ್ಲೀಷ್ನಲ್ಲಿ ಯಾರ ಬಳಿಯಾದರೂ ಕ್ಷಮೆ ಕೇಳುವುದು ಹೇಗೆ? ಆಸ್ಕಿಂಗ್ ಫಾರ್ ಫಾರ್ಗಿವ್ನೆಸ್, ಅಪೊಲೊಜೈಸಿಂಗ್. ಇಂಗ್ಲೀಷ್ನಲ್ಲಿ ಯಾರ ಬಳಿಯಾದರೂ ಕ್ಷಮೆ ಕೇಳುವುದು ಹೇಗೆ? ಆಸ್ಕಿಂಗ್ ಫಾರ್ ಫಾರ್ಗಿವ್ನೆಸ್, ಅಪೊಲೊಜೈಸಿಂಗ್. ಇಂಗ್ಲೀಷ್ನಲ್ಲಿ ಯಾರ ಬಳಿಯಾದರೂ ಕ್ಷಮೆ ಕೇಳಲು ಬಳಸುವ ಪ್ರಮುಖ ವಾಕ್ಯಗಳು ಮತ್ತು ಅವುಗಳ ಉದಾಹರಣೆಗಳು. ಮೊದಲನೇದಾಗಿ, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿ, ನನಗೆ ಬೇಸರವಾಗಿದೆ. ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿ, ನನಗೆ ಬೇಸರವಾಗಿದೆ. ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್, ತಡವಾಗಿ ಬಂದಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ಐ ಆಮ್ ಸಾರಿ ಫಾರ್ ಮೈ ಮಿಸ್ಟೇಕ್, ನನ್ನ ತಪ್ಪಿಗೆ ತುಂಬ ಕ್ಷಮೆ ಇರಲಿ. ಐ ಆಮ್ ಸಾರಿ ಇಫ್ ಐ ಹರ್ಟ್ ಯುವರ್ ಫೀಲಿಂಗ್ಸ್, ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದರೆ ನನ್ನನ್ನು ಕ್ಷಮಿಸಿ. ಎರಡನೇದಾಗಿ, ಪ್ಲೀಸ್ ಫಾರ್ಗಿವ್ ಮೀ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹೆಚ್ಚು ಭಾವನಾತ್ಮಕ ಅಥವಾ ಆಳವಾದ ಕ್ಷಮೆಗಾಗಿ ಪ್ಲೀಸ್ ಫಾರ್ಗಿವ್ ಮೀ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಪ್ಲೀಸ್ ಫಾರ್ಗಿವ್ ಮೀ ಫಾರ್ ವಾಟ್ ಐ ಸೆಡ್, ನಾನು ಆಡಿದ ಮಾತಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಟ್ ವಾಸ್ ಅನ್ ಆಕ್ಸಿಡೆಂಟ್, ಪ್ಲೀಸ್ ಫಾರ್ಗಿವ್ ಮೀ, ಅದು ಆಕಸ್ಮಿಕವಾಗಿ ನಡೆದದ್ದು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಐ ವ್ಯಾಲ್ಯೂ ಅವರ್ ಫ್ರೆಂಡ್ಶಿಪ್, ಪ್ಲೀಸ್ ಫಾರ್ಗಿವ್ ಮೀ, ನನಗೆ ನಮ್ಮ ಸ್ನೇಹ ಮುಖ್ಯ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಐ ಅಪೊಲೊಜೈಸ್ ಫಾರ್, ನಾನು ಕ್ಷಮೆ ಯಾಚಿಸುತ್ತೇನೆ, ಔಪಚಾರಿಕ ಕಚೇರಿಗಳಲ್ಲಿ ಬಳಸಲು. ಐ ಅಪೊಲೊಜೈಸ್ ಫಾರ್ ದ ಡಿಲೇ ಇನ್ ರಿಪ್ಲೈ, ಪ್ರತಿಕ್ರಿಯಿಸಲು ತಡವಾಗಿದ್ದಕ್ಕೆ ನಾನು ಕ್ಷಮೆ ಯಾಚಿಸುತ್ತೇನೆ. ಐ ಅಪೊಲೊಜೈಸ್ ಫಾರ್ ಮೈ ಬಿಹೇವಿಯರ್ ಎಸ್ಟರ್ಡೇ, ನಿನ್ನೆಯ ನನ್ನ ನಡವಳಿಕೆಗೆ ನಾನು ಕ್ಷಮೆ ಕೇಳುತ್ತೇನೆ. ವಿ ಅಪೊಲೊಜೈಸ್ ಫಾರ್ ದಿ ಇನ್ಕನ್ವೀನಿಯನ್ಸ್ ಕಾಸ್ಡ್, ನಿಮಗಾದ ಅನಾನುಕೂಲತೆಗೆ ನಾವು ಕ್ಷಮೆ ಯಾಚಿಸುತ್ತೇವೆ. ಮೈ ಮಿಸ್ಟೇಕ್, ಮೈ ಬ್ಯಾಡ್, ನನ್ನ ತಪ್ಪು, ಸಣ್ಣ ಪುಟ್ಟ ತಪ್ಪುಗಳಿಗೆ ಸ್ನೇಹಿತರೊಂದಿಗೆ ಬಳಸಲು ಮೈ ಮಿಸ್ಟೇಕ್ ಅಥವಾ ಮೈ ಬ್ಯಾಡ್ ಅಂತ ಹೇಳ್ತೇವೆ. ಉದಾಹರಣೆಗೆ, ಉಪ್ಸ್ ಮೈ ಬ್ಯಾಡ್, ಐ ಡ್ರಾಪ್ ದ ಪೆನ್, ಅಯ್ಯೋ ನನ್ನ ತಪ್ಪು, ನಾನು ಪೆನ್ ಕೆಳಗೆ ಹಾಕಿದೆ. ಇಟ್ ವಾಸ್ ಮೈ ಮಿಸ್ಟೇಕ್, ಐ ಫಾರ್ಗಾಟ್ ದ ಕೀಸ್, ಅದು ನನ್ನ ತಪ್ಪು, ನಾನು ಕೀಗಳನ್ನು ಮರೆತು ಬಿಟ್ಟೆ. ಸಾರಿ, ದ್ಯಾಟ್ ವಾಸ್ ಮೈ ಮಿಸ್ಟೇಕ್, ಕ್ಷಮಿಸಿ, ಅದು ನನ್ನ ತಪ್ಪಾಗಿತ್ತು. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬೇಕು, ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸ್ ಬೇಕು, ನೀವು ಇಂಗ್ಲೀಷ್ನಲ್ಲಿ ರಚಿಸಿರುವ ವಾಕ್ಯ ತಪ್ಪೋ ಸರಿಯೋ ಅಂತ ನಿಮಗೆ ಗೊತ್ತಾಗಬೇಕು. ನಿಮಗೆ ಇಂಗ್ಲೀಷ್ನಲ್ಲಿರುವ ಅಂಜಿಕೆ ಭಯ ಹೋಗಿ ಕಾನ್ಫಿಡೆನ್ಸ್ ಬೇಕು. ಹಾಗಿದ್ದಲ್ಲಿ ನನ್ನ 3 ತಿಂಗಳ ವಿಡಿಯೋ ಕೋರ್ಸಿಗೆ ಜಾಯಿನ್ ಮಾಡಿ. ನಾನು ನನ್ನ 32 ವರ್ಷಗಳ ಅನುಭವದಿಂದ ಆ ಕೋರ್ಸ್ ತಯಾರಿಸಿದ್ದೇನೆ. ಏನು ಬರದವರಿಂದ ಹಿಡಿದು ಎಲ್ಲ ಗೊತ್ತಿದ್ದವರು ಸಹ ಆ ಕೋರ್ಸ್ ಮಾಡಬಹುದು. 6 ರಿಂದ 75 ವರ್ಷ ವಯಸ್ಸಿನವರು ಆ ಕ್ಲಾಸಿಗೆ ಸೇರಬಹುದು. ವಿಡಿಯೋ ಕೋರ್ಸ್ ಇದು. ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ಪ್ರತಿದಿನ ಬೆಳಿಗ್ಗೆ ಒಂದು ವಿಡಿಯೋ ಕಳಿಸ್ತೇನೆ. 15 ನಿಮಿಷದ ವಿಡಿಯೋದಲ್ಲಿ ನಾನು ಪ್ರತಿ ವಿಷಯವನ್ನು 2 ಸಲ ರಿಪೀಟ್ ಮಾಡ್ತೇನೆ. ನಿಮಗೆ ನನ್ನ ಜೊತೆ ರಿಪೀಟ್ ಮಾಡಲಿಕ್ಕಿರ್ತದೆ. ನನ್ನ ಕೋರ್ಸಿನ ಉದ್ದೇಶ ಲಿಸನ್ ಆ್ಯಂಡ್ ಲರ್ನ್. ನೀವು ಅದನ್ನು ಕೇಳ್ತಾ ಕೇಳ್ತಾ ಕಲಿತೀರಿ. ನನ್ನ ವಿಡಿಯೋ ಮುಗಿದ ನಂತರ ನೀವು ಮತ್ತೆ ಆ ವಿಡಿಯೋವನ್ನು 4-5 ಸಲ ನೋಡಿ 8-10 ಸಲ ರಿಪೀಟ್ ಮಾಡಬೇಕು. ಹೀಗೆ ನೀವು ಸತತ 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಈ ಕಂಪ್ಲೀಟ್ ಕೋರ್ಸಿನ ಫೀ ಕೇವಲ 599 ರೂಪಾಯಿ ಮಾತ್ರ, 599 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ.